A very good morning to all. Welcome to today's class. In this session, we are discussing the topic called different users of computer system. In last class, we are discussed about what the system software and the application software, and what are the uses of the system software and what are the uses of the application software. Right? In this today's class, we'll discuss the different types of the users of the computer system. The first user is coder. Coder means a person who writes the programs to run the application. Coder ಅಂದ್ರೆ ಒಬ್ಬ ವ್ಯಕ್ತಿ ಅವ ಏನು ಮಾಡ್ತಾನೆ ಪ್ರೋಗ್ರಾಮ್ಸ್ ನ ಬರೀತಾನೆ ಯಾವುದೇ ಒಂದು ಅಪ್ಲಿಕೇಶನ್ ನ ರನ್ ಮಾಡಲಿಕ್ಕೆ he will write a code or he will write the program ಅಂತ ಕರಿತೀವಿ. ಆ ಪ್ರೋಗ್ರಾಮ್ ನ ಬರೆದು ಒಂದು ಅಪ್ಲಿಕೇಶನ್ ನ ರನ್ ಮಾಡೋ ತರ ಮಾಡೋಣ ಏನಂತಾರೆ ಕೋಡರ್ ಅಂತಾರೆ. Coder is a person who writes the code or who writes the programs to run the applications. ಅದು ಮೊಬೈಲ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಗಿರ್ಬೋದು. ನೆಕ್ಸ್ಟ್ ದ ಸೆಕೆಂಡ್ ಯೂಸರ್ ಆಫ್ ದಿಸ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕ್ರ್ಯಾಕರ್ ಅಂತ ಕರಿತೀವಿ. ಕ್ರ್ಯಾಕರ್ ಅಂದ್ರೆ ಏನು ಮಾಡ್ತಾನೆ he cracks or he stores the information or the code. ಯಾರೋ ಬರೆದಿದ್ದಂಥ ಕೋಡ್ನ ಇವ ಏನು ಮಾಡ್ತಾನೆ ಕ್ರ್ಯಾಕ್ ಮಾಡ್ತಾನೆ ಅಂದರೆ he will store the information, he will store the program. ಅದನ್ನೇನು ಮಾಡ್ತಾನೆ ಪ್ರೋಗ್ರಾಮ್ನ ಕಳ್ಳತನ ಮಾಡಿ ಅದನ್ನೇನು ಮಾಡ್ತಾನೆ he will use for his purpose. ಅವನಿಗೆ ಏನಂತಾರೆ ಕ್ರ್ಯಾಕರ್ ಅಂತಾರೆ. ಕ್ರ್ಯಾಕರ್ ಅಂಡ್ ನಥಿಂಗ್ ಬಟ್ he hacks the program. he will stole the program. ಪ್ರೋಗ್ರಾಮ್ಸ್ನ ಕಳುವು ಮಾಡಿ ತನ್ನ ಪರ್ಸನಲ್ಗೆ ಯೂಸ್ ಮಾಡುವಂಥ ವ್ಯಕ್ತಿನ ನಾವು ಏನಂತ ಕರಿತೀವಿ ಕ್ರ್ಯಾಕರ್ ಅಂತ ಕರಿತೀವಿ. ನೆಕ್ಸ್ಟ್ ದ ಥರ್ಡ್ ಯೂಸರ್ ಈಸ್ ಇ ರೈಟರ್ ಅಂತ ಕರಿತೀವಿ. ಇ ಅಂತಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಇ ಕಾಮರ್ಸ್ ಅಂತ ಹೇಳ್ತೀವಿ. ಆನ್ಲೈನ್ ಕ್ಲಾಸಸ್ ಇರ್ತಾವೆ ಗೊತ್ತಾ, ಗೂಗಲಲ್ಲಿ ನಾವು ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬಲ್ಲಿ ವಿ ವಿಲ್ ಗೆಟ್ ಅ ಡಿಫ್ರೆಂಟ್ ಟ್ಯುಟೋರಿಯಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅವ್ರೇನು ಮಾಡ್ತಾರೆ ಆನ್ಲೈನಲ್ಲಿ ಕ್ಲಾಸಸ್ ಮಾಡಿ ದೇ ವಿಲ್ ಶೇರ್ ದರ್ ವಿಡಿಯೋಸ್. ನಾವೀಗ ಮಾಡ್ತಿರ್ತೀವಲ್ಲ ಅದೇ ಥರ ಅವ್ರಿಗೇನಂತಾರೆ ಇ ರೈಟರ್ ಅಂತಾರೆ. ಈಸ್ ನಥಿಂಗ್ ಬಟ್ ಇ ಕಾಮರ್ಸ್ ಅಂತ ಹೇಳ್ತೀವಿ. ಆನ್ಲೈನಲ್ಲಿ ಕ್ಲಾಸಸ್ನ ತಗೊಂಡು ಅದನ್ನ ಟ್ಯುಟೋರಿಯಲ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡೋವಂಥ ವ್ಯಕ್ತಿ ಏನಂತ ಕರೀತಾರೆ ಇ ರೈಟರ್ ಅಂತ ಕರೀತಾರೆ. ನೆಕ್ಸ್ಟ್ ಯೂಸರ್ ಈಸ್ ಗೇಮರ್ ಅಂತ ಹೇಳ್ತೀವಿ. ಗೇಮರ್ ಅಂತಂದರೆ ಹೂ ಡೆವಲಪ್ಸ್ ದ ಗೇಮ್ ಅಪ್ಲಿಕೇಶನ್ಸ್. ಗೇಮ್ಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಇದೆ. ನಾವು ಮೊಬೈಲಲ್ಲೂ ಗೇಮ್ ಮಾಡ್ತೀವಿ, ಕಂಪ್ಯೂಟರ್ ಸಿಸ್ಟಮಲ್ಲೂ ಗೇಮ್ ಮಾಡ್ತೀವಿ. ಹೌದಾ, ಆ ಗೇಮ್ಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ನ ಡೆವಲಪ್ ಮಾಡೋದು ಯಾರು ಈ ಗೇಮರ್, ಅಥವಾ ಅಪ್ಲಿಕೇಶನ್ನ ಯೂಸ್ ಮಾಡೋದು ನಾವೇನಂತ ಕರಿತೀವಿ ಗೇಮರ್ ಅಂತ ಕರಿತೀವಿ. ಅಪ್ಲಿಕೇಶನ್ನ ಟೆಸ್ಟ್ ಮಾಡೋದು ನಾವೇನಂತ ಕರಿತೀವಿ ಗೇಮರ್ ಅಂತ ಕರಿತೀವಿ. ಗೇಮರ್ಸ್ ಆರ್ ನಥಿಂಗ್ ಬಟ್ ದ who develops or who uses, who tests the gaming application ಅಂತ ಕರಿತೀವಿ. ನೆಕ್ಸ್ಟ್ ಸ್ಕ್ರಿಪ್ಟ್ ಕಿಡ್ಡಿ ಅಂತ ಕರೀತಾರೆ. ಸ್ಕ್ರಿಪ್ಟ್ ಅಂತಂದ್ರೆ ನಾವು ಬರೆಯುವಂಥ ಪ್ರೋಗ್ರಾಮ್ಸ್. ಸಾಫ್ಟ್ವೇರ್ನ ರೆಡಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ಪ್ರೋಗ್ರಾಮ್ಸ್ನ ಬರಿತೀವಿ. ಪ್ರೋಗ್ರಾಮ್ಸ್ ಬರೆದ್ರೆ ಏನಾಗುತ್ತೆ ಒಂದು ಸಾಫ್ಟ್ವೇರ್ ರೆಡಿ ಆಗುತ್ತೆ. ಹೌದಾ, ಅದೇ ಸಾಫ್ಟ್ವೇರ್ನ ಅಥವಾ ಅದೇ ಸ್ಕ್ರಿಪ್ಟ್ ಅಂತ ಕರಿತೀವಿ. ಕೋಡ್ ಅಂದ್ರೂ ಒಂದೇ, ಸ್ಕ್ರಿಪ್ಟ್ ಅಂದ್ರೂ ಒಂದೇ, ಪ್ರೋಗ್ರಾಮ್ ಅಂದ್ರೂ ಒಂದೇ. ಓಕೆ, ಈ ಸ್ಕ್ರಿಪ್ಟ್ ಕಿಡಿ ಏನು ಮಾಡ್ತಾನೆ ಅಂತಂದರೆ ಆ ಸ್ಕ್ರಿಪ್ಟನ್ನು ಹಿ ವಿಲ್ ಸ್ಟೋರ್ ಕಳುವು ಮಾಡಿ ಏನು ಮಾಡ್ತಾನೆ ಒಂದು ವೈರಸ್ ಥರ ಕ್ರಿಯೇಟ್ ಮಾಡಿ ಹಿ ವಿಲ್ ಯೂಸ್ ಫಾರ್ ಹೀಸ್ ಪರ್ಸನಲ್ ಯೂಸ್. ಸ್ಕ್ರಿಪ್ಟ್ ಕಿಡಿ ಅಂತಂದರೆ ಬೇರೆಯವ್ರ ಸ್ಕ್ರಿಪ್ಟನ್ನ ನಾವು ಕಳ್ತನ ಮಾಡಿ ನಮ್ಮ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಂಥ ವ್ಯಕ್ತಿನ ನಾವೇನಂತ ಕರಿತೀವಿ ಸ್ಕ್ರಿಪ್ಟ್ ಕಿಡಿ ಅಂತ ಕರಿತೀವಿ. ನೆಕ್ಸ್ಟ್ ಹ್ಯಾಕರ್ ಅಂತ ಬಂತು. ಹ್ಯಾಕರ್ ಆ್ಯಂಡ್ ಕ್ರ್ಯಾಕರ್ ಎರಡು ಒಂದೇ, ಆಲ್ಮೋಸ್ಟ್ ಸಿಮಿಲರ್. ಬಟ್ ಹ್ಯಾಕರ್ ಆರ್ ಮೋರ್ ಇಂಟೆಲಿಜೆನ್ಸ್ ದ್ಯಾನ್ ದೀಸ್ ಕ್ರ್ಯಾಕರ್ಸ್. ಇಬ್ಬರದ್ದು ಕೆಲಸ ಒಂದೇ, ಬೇರೆಯವ್ರ ಪ್ರೋಗ್ರಾಮ್ಸ್ನ ಬೇರೆಯವ್ರ ಸಾಫ್ಟ್ವೇರ್ನ ನಮ್ಮ ಪರ್ಸ್ನಲ್ ಯೂಸ್ಗೆ ನಾವು ಯೂಸ್ ಮಾಡ್ಕೋಬೋದು. ಹ್ಯಾಕರ್ಸ್ ಅಂತಂದ್ರೆ ಏನು ಮಾಡ್ತಾರೆ, ಇವರು ವೈರಸ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ರೈಟ್ ಅ ಕೋಡ್ ಆಲ್ಸೋ ಆ್ಯಂಡ್ ದೇ ವಿಲ್ ರೈಟ್ ಅ ವೈರಸಸ್ ಆಲ್ಸೋ. ವೈರಸಸ್ನ ಕ್ರಿಯೇಟ್ ಮಾಡಿ ಈಗ ಬೇರೆಯವ್ರ ಪಾಸ್ವರ್ಡ್ನ ಎಲ್ಲ ನಾವೇನು ಮಾಡ್ತೀರಾ, ಕೆಲವೊಂದಿಷ್ಟು ಟೈಮು ನಮ್ಮ ಪಾಸ್ವರ್ಡ್ ಏನಾಗುತ್ತೆ ಲೀಕ್ ಆಗಿರುತ್ತೆ. ಅವರು ಯಾವ ಥರ ಲೀಕ್ ಮಾಡ್ತಾರೋ ಅವರು ಅಂತಂತಂದರೆ ಅವ್ರನ್ನ ನಾವೇನಂತ ಕರಿತೀವಿ ಹ್ಯಾಕರ್ಸ್ ಅಂತ ಕರಿತೀವಿ. ಅವ್ರು ಏನು ಮಾಡ್ತಾರೆ ಬೇರೆಯವ್ರ ಪಾಸ್ವರ್ಡ್ ಆಗಿರ್ಬೋದು, ಯೂಸರ್ ನೇಮ್ ಆಗಿರ್ಬೋದು ಏನು ಮಾಡ್ತಾರೆ ಕಳುವು ಮಾಡಿ ಅದರಿಂದ ತಮ್ಮ ಕೆಲಸನ ಸಾಧಿಸ್ತಾರೆ. ಅವ್ರನ್ನೇನಂತ ಕರಿತೀವಿ ಹ್ಯಾಕರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಲೀಚರ್ ಅಂತ. ನೆಕ್ಸ್ಟ್ ಯೂಸರ್ ಆಫ್ ದಿಸ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಲೀಚರ್. ಲೀಚರ್ ಏನು ಮಾಡ್ತಾನೆ ಅಂತಂದ್ರೆ ಆನ್ಲೈನಲ್ಲಿ ನಮಗೆ ಸಾಕಷ್ಟು ಸಾಫ್ಟ್ವೇರ್ಸ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಗೂಗಲಲ್ಲಿ ಹೋಗಿ ನಮಗೆ ಬೇಕಾದಂಥ ಸಾಫ್ಟ್ವೇರ್ಸ್ನ ನಾವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ಗೆ ಫ್ರೀ ಇರುತ್ತೆ, ಕೆಲವೊಂದಿಷ್ಟು ಸಾಫ್ಟ್ವೇರ್ಗೆ ನಾವು ಪೇ ಮಾಡಬೇಕಾಗುತ್ತೆ.
ಫ್ರೀ ಇರುವಂಥ ಸಾಫ್ಟ್ವೇರ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಅದನ್ನು ಮಾರುವಂಥ ವ್ಯಕ್ತಿಗೆ ಏನಂತ ಕರೀತಾರೆ, ಲೀಚರ್ ಅಂತ ಕರೀತಾರೆ. ವಾಟ್ ಹಿ ವಿಲ್ ಡೂ, ಹಿ ವಿಲ್ ಫ್ರೀಲಿ ಡೌನ್ಲೋಡ್ಸ್ ದ ಸಾಫ್ಟ್ವೇರ್ ಫ್ರಮ್ ದ ಇಂಟರ್ನೆಟ್ ಯೂಸ್ ಮಾಡಿ ಅವನೇನು ಮಾಡ್ತಾನೆ, ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊತಾನೆ ಫ್ರೀಯಾಗಿ. ಬಟ್ ಅದನ್ನು ಸೆಲ್ ಮಾಡೋದು ಏನು ಮಾಡ್ತಾನೆ, ಹಿ ವಿಲ್ ಸೆಲ್ ಫಾರ್ ಅ ಕಾಸ್ಟ್. ಕೆಲವೊಂದಿಷ್ಟು ಸಾಫ್ಟ್ವೇರು ಎಲ್ಲರಿಗೂ ಡೌನ್ಲೋಡ್ ಮಾಡಲಿಕ್ಕೆ ಬರೋಲ್ಲ, ಅವಾಗ ಏನು ಮಾಡ್ತಾರೆ, ಈ ಥರ ವ್ಯಕ್ತಿಗಳು ತಾವು ಡೌನ್ಲೋಡ್ ಮಾಡಿ ಅದನ್ನ ಏನು ಮಾಡ್ತಾರೆ, ಮತ್ತೊಬ್ಬರಿಗೆ ಮಾರ್ತಾರೆ. ಅವ್ರನ್ನ ಏನಂತ ಕರೀತಾರೆ, ಲೀಚರ್ ಅಂತ ಕರೀತಾರೆ. ನೆಕ್ಸ್ಟ್ ಬರುತ್ತೆ ಪಾನ್ ಅಂತ, PAWN. ಪಾನ್ ಅಂತಂದರೆ ದ ಪರ್ಸನ್ ಹೂ ಯೂಸಸ್ ಕಂಪ್ಯೂಟರ್ ಆರ್ ಇಂಟರ್ನೆಟ್ ಫಾರ್ ಹಿಸ್ ಪರ್ಸನಲ್ ಯೂಸ್. ಯಾರು ತಮ್ಮ ಪರ್ಸನಲ್ ಯೂಸ್ಗೆ ಅಥವಾ ತಮ್ಮ ವರ್ಕಿಗೆ ಈ ಕಂಪ್ಯೂಟರ್ ಆಗಲಿ ಇಂಟರ್ನೆಟ್ ಆಗಲಿ ಯೂಸ್ ಮಾಡ್ತಾರೋ ಅವ್ರನ್ನೆಲ್ಲ ನಾವೇನಂತ ಕರಿತೀವಿ, ಪಾನ್ ಅಂತ ಕರಿತೀವಿ. ಪಾನ್ ಆರ್ ನಥಿಂಗ್ ಬಟ್ ಹೂ ಯೂಸಸ್ ದ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಫಾರ್ ದರ್ ಪರ್ಸನಲ್ ಯೂಸ್ ಆರ್ ಫಾರ್ ದರ್ ವರ್ಕ್. ನೆಕ್ಸ್ಟ್ ಯೂಸರ್ ಈಸ್ ವೈರಸ್ ಕ್ರಿಯೇಟರ್ ಅಂತ ಕರಿತೀವಿ. ವೈರಸ್ ಕ್ರಿಯೇಟರ್ ಅಂತಂದರೆ ಯಾರು, ವೈರಸ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ವೈರಸ್ ಅಂದ್ರೆ ಒಂದು ಪ್ರೋಗ್ರಾಮ್. ಇಟ್ ವಿಲ್ ಡಿಸ್ಟರ್ಬ್ ದ ಯೂಸರ್ಸ್. ಈಗ ನಾವೇ ಹೇಳ್ತೀವಿ ನಮ್ಮ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ವೈರಸ್ ಅಟ್ಯಾಕ್ ಆಗಿದೆ. ವೈರಸ್ ಅಟ್ಯಾಕ್ ಆದರೆ ಏನಾಗುತ್ತೆ, ನಮ್ಮ ಕಂಪ್ಯೂಟರ್ ಸ್ಲೋ ಆಗುತ್ತೆ. ಕಂಪ್ಯೂಟರ್ ಅಷ್ಟೇ ಅಲ್ಲ, ಮೊಬೈಲ್ ಫೋನ್ಗೂ ವೈರಸ್ ಅಟ್ಯಾಕ್ ಆಗುತ್ತೆ, ನಮ್ಮ ಲ್ಯಾಪ್ಟಾಪ್ಸ್ಗೂ ವೈರಸ್ ಅಟ್ಯಾಕ್ ಆಗುತ್ತೆ. ಯಾಕೆ ಅಟ್ಯಾಕ್ ಆಗುತ್ತೆ ಅಂದರೆ ದೇ ವಿಲ್ ರೈಟ್ ಸಮ್ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ಸ್ನ ಅವರು ಬರೆದು ಏನು ಮಾಡ್ತಾರೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ನೆಟ್ಟಲ್ಲಿ. ಅವ್ರನ್ನ ಏನಂತ ಕರೀತಾರೆ, ವೈರಸ್ ರೈಟರ್ ಅಂತ ಕರೀತಾರೆ. ದೀಸ್ ಹ್ಯಾಕರ್ಸ್ ಆ್ಯಂಡ್ ವೈರಸ್ ರೈಟರ್ಸ್ ಆರ್ ದ ಮೋಸ್ಟ್ ಇಂಟೆಲಿಜೆನ್ಸ್ ಪರ್ಸನ್ಸ್ ಅಂತ ಕರಿತೀವಿ ನಾವು. ವೈರಸ್ ರೈಟರು ಮತ್ತು ಹ್ಯಾಕರ್ಸು ಭಾಳ ಬುದ್ಧಿವಂತರು ಇರ್ತಾರೆ. ಅವ್ರಿಗೆಲ್ಲ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರುತ್ತೆ, ಎಲ್ಲ ಕೋಡಿಂಗ್ ಬಗ್ಗೆನೂ ನಾಲೆಜ್ ಇರುತ್ತೆ. ಓನ್ಲಿ ದೇ ಕ್ಯಾನ್ ಡೂ ದೀಸ್ ವರ್ಕ್. ಹ್ಯಾಕ್ ಮಾಡೋದಾಗಲಿ, ವೈರಸ್ ಕ್ರಿಯೇಟ್ ಮಾಡೋದಾಗಲಿ, ಇಟ್ಸ್ ನಾಟ್ ಅ ಈಸಿ ವರ್ಕ್. ನೆಕ್ಸ್ಟ್ ಬರುತ್ತೆ ಆಫೀಸ್ ಟ್ರೆಕ್ ಅಂತ. ನಾನು ಆಗಲೇ ಹೇಳಿದೆ ಆಫೀಸ್ ಸೂಟ್ ಅಂತ, ನಾನು ಫಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಆಫೀಸ್ ಸೂಟ್ ಅಂತಂದರೆ ಏನು ಬರುತ್ತೆ, ಅದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಒಂದು ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಏನೇನು ಇರುತ್ತೆ, ವಿಂಡೋಸ್ ಅಪ್ಲಿಕೇಶನ್ಸ್ ಇರುತ್ತೆ, ಅದರಲ್ಲಿ ಎಕ್ಸೆಲ್ ಇರುತ್ತೆ, ಪವರ್ ಪಾಯಿಂಟ್ ಇರುತ್ತೆ, ಮೈಕ್ರೋಸಾಫ್ಟ್ ವರ್ಡ್ ಅಂತ ಇರುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಸ್ ಅಂತ ಇರುತ್ತೆ. ಆ ಕಂಪ್ಲೀಟ್ ಒಂದು ಪ್ಯಾಕೇಜ್ಗೆ ನಾವೇನಂತ ಕರಿತೀವಿ, ಆಫೀಸ್ ಸೂಟ್ ಅಂತ ಕರಿತೀವಿ. ಆ ಆಫೀಸ್ ಸೂಟ್ನ ಯೂಸ್ ಮಾಡುವಂಥ ಯೂಸರ್ಸ್ನ ನಾವೇನಂತ ಕರಿತೀವಿ, ಆಫೀಸ್ ಟ್ರೆಕ್ ಅಂತ ಕರಿತೀವಿ. ಅಂದರೆ ನಾರ್ಮಲ್ ಆಗಿ ಕಾಲೇಜಸಲ್ಲಿ ಯೂಸ್ ಮಾಡ್ತೀವಿ. ಕಾಲೇಜಸಲ್ಲಿ ಏನೋ ಒಂದು ಡಾಕ್ಯುಮೆಂಟ್ ಸೆಂಡ್ ಮಾಡಬೇಕಾದ್ರೂ ನಾವೇನು ಮಾಡ್ತೀವಿ, ಮೈಕ್ರೋಸಾಫ್ಟ್ ವರ್ಡ್ ಅನ್ನೋ ಸಾಫ್ಟ್ವೇರ್ನ ಯೂಸ್ ಮಾಡಿ ಅಲ್ಲಿ ಬರೆದಿರ್ತೀವಿ. ಅಥವಾ ಸ್ಟೂಡೆಂಟ್ಸಿಗೆ ಲಿಸ್ಟ್ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಿರ್ತೀವಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಯೂಸ್ ಮಾಡಿರ್ತೀವಿ. ಆ ಎಕ್ಸೆಲಲ್ಲಿ ನಾವೇನು ಮಾಡಿರ್ತೀವಿ, ಸ್ಟೂಡೆಂಟ್ಸ್ನ ಲಿಸ್ಟ್ ಮಾಡಿರ್ತೀವಿ. ಆ ಥರ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ ಅಂತ ಸಿಗುತ್ತೆ. ಅದನ್ನು ಯಾರು ಯೂಸ್ ಮಾಡ್ತಾರೋ ಆ ಯೂಸರ್ಸ್ನ ನಾವೇನಂತ ಕರಿತೀವಿ, ಆಫೀಸ್ ಟ್ರೆಕ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಸೋಷಿಯಲ್ ನೆಟ್ವರ್ಕರ್. ಸೋಷಿಯಲ್ ನೆಟ್ವರ್ಕ್ ಅಂತಂದರೆ ದ ಪರ್ಸನ್ಸ್ ಹೂ ಯೂಸಸ್ ದ ಸೋಷಿಯಲ್ ನೆಟ್ವರ್ಕಿಂಗ್. ಸೋಷಿಯಲ್ ನೆಟ್ವರ್ಕ್ನ ಯಾರು ಯೂಸ್ ಮಾಡ್ತಾರೆ ಅವ್ರನ್ನ ಸೋಷಿಯಲ್ ನೆಟ್ವರ್ಕರ್ಸ್ ಅಂತ ಕರಿತೀವಿ. ಏನಿದು ಸೋಷಿಯಲ್ ನೆಟ್ವರ್ಕಿಂಗ್ ಅಂತಂದರೆ, ಇವನ್ ವಿ ಆರ್ ಯೂಸಿಂಗ್, ಹೌದಾ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ, ಟ್ವಿಟರ್ ಯೂಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ. ಇವಕ್ಕೆಲ್ಲ ಏನಂತ ಕರಿತೀವಿ ನಾವು, ಸೋಷಿಯಲ್ ನೆಟ್ವರ್ಕಿಂಗ್ ಆ್ಯಪ್ಸ್ ಅಂತ ಕರಿತೀವಿ. ಈ ಆ್ಯಪ್ಸ್ನ ಯೂಸ್ ಮಾಡೋಂಥ ವ್ಯಕ್ತಿನ ನಾವೇನಂತ ಕರಿತೀವಿ, ಸೋಷಿಯಲ್ ನೆಟ್ವರ್ಕರ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಸೆಲ್ಫ್ ಬ್ರಾಡ್ಕಾಸ್ಟರ್ ಅಂತೇಳಿ. ಬ್ರಾಡ್ಕಾಸ್ಟ್ ಮಾಡೋದು ಅಂತಂತಂದ್ರೆ ಹಿ ವಿಲ್ ರೈಟ್ ಹೀಸ್ ಓನ್ ವೆಬ್ಸೈಟ್. ತಂದೆ ಆದಂಥ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು, ಸೆಲ್ಫ್ ಅಂತಂದ್ರೂ ತಂದೆ ಅಂತ ಅರ್ಥ, ತಂದೆ ಆದಂಥ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೇನು ಮಾಡ್ತಾನೆ, ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಇಮೇಜಸ್ ಅಪ್ಲೋಡ್ ಮಾಡ್ಬೋದು, ಪಿಕ್ಚರ್ಸು, ಆಡಿಯೋಸು, ಈ ಕ್ಯಾನ್ ಅಪ್ಲೋಡ್ ಎನಿಥಿಂಗ್. ಬ್ರಾಡ್ಕಾಸ್ಟ್ ಅಂತಂತಂದರೆ ಅಪ್ಲೋಡ್ ಮಾಡೋದು ಅಂತ ಅರ್ಥ. ತಂದೆ ಆದಂಥ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲೇನು ಮಾಡ್ತಾನೆ, ಅವನು ತನಗೆ ಬೇಕಾದಂಥ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡ್ತಾನೆ ಅಥವಾ ಬ್ರಾಡ್ಕಾಸ್ಟ್ ಮಾಡ್ತಾನೆ. ನೆಕ್ಸ್ಟ್ ಬರುತ್ತೆ ಆರ್ಟಿಸ್ಟ್ ಅಂತೇಳಿ. ಆರ್ಟಿಸ್ಟ್ ಅಂತಂದರೆ ಏನು, ದ ಪರ್ಸನ್ ಹೂ ಕ್ರಿಯೇಟ್ಸ್ ದ ಇಮೇಜಸ್ ಆರ್ ದ ಐಕಾನ್ಸ್ ಆರ್ ಎನಿ ಪೇಂಟಿಂಗ್ಸ್ ಆರ್ ಎನಿಥಿಂಗ್. ಆರ್ಟಿಸ್ಟ್ ಅಂತಂದರೆ ನಾವು ಹೆಸರಲ್ಲಿ ಹೇಳ್ಬೋದು, ಒಂದು ಆರ್ಟ್ ಮಾಡೋ ವ್ಯಕ್ತಿನ ಆರ್ಟಿಸ್ಟ್ ಅಂತ ಕರಿತೀವಿ. ಆರ್ಟ್ ಅಂತಂದರೆ ನಮ್ಮ ಕಂಪ್ಯೂಟರ್ ಟರ್ಮ್ಸಲ್ಲಿ ಹೇಳ್ಬೇಕಂತಂದ್ರೆ ಇಮೇಜಸ್ ಕ್ರಿಯೇಟ್ ಮಾಡ್ತಾರೆ, ಕೆಲವೊಂದಿಷ್ಟು ಐಕಾನ್ಸ್ ಕ್ರಿಯೇಟ್ ಮಾಡ್ತಾರೆ, ಅವ್ರನ್ನೆಲ್ಲ ಏನಂತ ಕರೀತಾರೆ, ಆರ್ಟಿಸ್ಟ್ ಅಂತ ಕರೀತಾರೆ. ಇಮೇಜಸ್ನ ಎಡಿಟ್ ಮಾಡ್ತಾರೆ, ವೀಡಿಯೋಸ್ನ ಎಡಿಟ್ ಮಾಡ್ತಾರೆ,
ಎಡಿಟ್ ಮಾಡಿ ಬೇರೆ ಬೇರೆ ಥರ ಡ್ರಾಯಿಂಗ್ ಮಾಡ್ತಾರೆ ಅಂಥ ವ್ಯಕ್ತಿನೆಲ್ಲ ನಾವು ಏನು ಕರಿತೀವಿ ಆರ್ಟಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಲಾಸ್ಟಲ್ಲಿ ಪ್ರೋಗ್ರಾಮರ್. ಪ್ರೋಗ್ರಾಮರ್ ಆ್ಯಂಡ್ ಕೋಡರ್ ಬೋತ್ ಆರ್ ಸಿಮಿಲರ್, ನಾಟ್ ಸೇಮ್, ಲಿಟಲ್ ಬಿಟ್ ಸಿಮಿಲರ್. ಆ ಕೋಡರ್ ಏನು ಮಾಡ್ತಾನೆ, ಹಿ ವಿಲ್ ಆಲ್ಸೋ ರೈಟ್ ದ ಕೋಡ್ಸ್ ಓನ್ಲಿ. ಪ್ರೋಗ್ರಾಮರ್ ಏನು ಮಾಡ್ತಾನೆ, ಕೋಡನ್ನ ಬರೀತಾನೆ. ಆ್ಯಂಡ್ ದೀಸ್ ಪ್ರೋಗ್ರಾಮರ್ಸ್ ಆರ್ ಡೆವಲಪಿಂಗ್ ದ GUI ಅಪ್ಲಿಕೇಶನ್ ಅಂತ ಕರಿತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತೇಳಿ. ಆ GUI ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋ ವ್ಯಕ್ತಿಗೆ ನಾವು ಏನಂತ ಕರಿತೀವಿ, ಪ್ರೋಗ್ರಾಮರ್ ಅಂತ ಕರಿತೀವಿ. These many are the users of the computer system. Okay. Next topic ಬರುತ್ತೆ SDLC ಅಂತೇಳಿ. SDLC ಅಂತಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಕರಿತೀವಿ. ದ ಫುಲ್ ಫಾರ್ಮ್ ಆಫ್ SDLC ಇಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಅಂದರೆ ಏನು ಅಂತಂದರೆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೇಜಸ್ ಇರ್ತವೆ. ಸಡನ್ನಾಗಿ ಒಂದು ಯೂಸರ್ ಹೋಗಿ ಅಥವಾ ಕಸ್ಟಮರ್ ಹೋಗಿ ರಿಕ್ವೈರ್ಮೆಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಯಾರು ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡೋದಿಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಪ್ರೊಸೀಜರ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಸ್ಟೇಜಸ್ ಇರುತ್ತೆ. ಆ ಸ್ಟೇಜಸ್ನೆಲ್ಲ ಫಾಲೋ ಮಾಡಿದಾಗ ಏನಾಗುತ್ತೆ, ಒಂದು ಸಾಫ್ಟ್ವೇರು ರೆಡಿ ಆಗುತ್ತೆ. SDLC ಅಂತಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಅಂದರೆ ಒಂದು ಲೈಫ್ ಸೈಕಲ್ ಏನಿರುತ್ತೆ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಫ್ಟ್ವೇರ್. ಇನ್ನು SDLC ಇದರ ಡಿಫ್ರೆಂಟ್ ಫೇಸಸ್ ಅಂತ ಕರಿತೀವಿ. ಇವನ್ನೇನಂತ ಕರಿಬೋದು, ಫೇಸಸ್ ಅಂತ ಕರಿತೀವಿ ಅಥವಾ ಸ್ಟೇಜಸ್ ಅಂತ ಕರಿತೀವಿ. ದ ಫಸ್ಟ್ ಫೇಸ್ ಈಸ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಇಲ್ಲದೆ ಯಾವುದೇ ವರ್ಕ್ನು ಪಾಸಿಬಲ್ ಇಲ್ಲ. ಈಗ ನಾವು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಕೋಬೇಕಾಗಿದ್ರೆ ಫಸ್ಟ್ ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಏನೆಲ್ಲ ಬೇಕಾಗುತ್ತೆ, ಏನು ರಿಕ್ವೈರ್ಮೆಂಟ್ಸ್ ಇದೆ. ಅಥವಾ ಈಗ ನಾನೇ ಕಸ್ಟಮರ್ ಅಂತ ಹೇಳ್ಕೊಳ್ಳೋಣ. ಕಸ್ಟಮರ್ ಅಂದರೆ ನಾನೇನು ಮಾಡ್ತೀನಿ, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿಗೆ ಹೋಗಿ ನನಗೆ ಈ ಥರ ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಡಿ ಅಂತ ಕೇಳ್ತೀನಿ. ಆವಾಗ ಅವ್ರೇನು ಮಾಡ್ತಾರೆ, ಸಡನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಡೋದಿಲ್ಲ. ಈ ಎಲ್ಲ ಸ್ಟೇಜಸ್ನು ಫಾಲೋ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅವ್ರದ್ದು ಏನಂತಂದರೆ ಪ್ಲ್ಯಾನಿಂಗ್. ಪ್ಲ್ಯಾನಿಂಗಲ್ಲಿ ಏನು ಮಾಡ್ತಾರೆ, ಅವರು ಕಸ್ಟಮರ್ ಹತ್ರ ಹೋಗಿ ರಿಕ್ವೈರ್ಮೆಂಟ್ ಕಲೆಕ್ಷನ್ ಮಾಡ್ಕೊಬೇಕು. ರಿಕ್ವೈರ್ಮೆಂಟ್ ಅಂತಂದರೆ ಕಸ್ಟಮರ್ಗೆ ಯಾವ ಥರ ಸಾಫ್ಟ್ವೇರ್ ಬೇಕಾಗಿದೆ, ಯಾವ ಪರ್ಪಸ್ಗೆ ಸಾಫ್ಟ್ವೇರ್ ಬೇಕಾಗಿದೆ, ಎಷ್ಟು ದಿನ ಆ ಸಾಫ್ಟ್ವೇರ್ ಅವನು ಯೂಸ್ ಮಾಡ್ತಾನೆ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡೋ ಸ್ಟೇಜ್ನ ನಾವು ಏನಂತ ಕರಿತೀವಿ, ಪ್ಲ್ಯಾನಿಂಗ್ ಅಂತ ಕರಿತೀವಿ. ಪ್ಲ್ಯಾನಿಂಗಲ್ಲಿ ಏನು ಮಾಡ್ತೀವಿ, the software developer will collect the information or the requirements from the customers. ಯಾರಿಗೆ ಸಾಫ್ಟ್ವೇರ್ ಬೇಕಾಗಿರುತ್ತೆ ಅವರಿಂದ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಪ್ಲ್ಯಾನಿಂಗ್ ಫೇಸಲ್ಲಿ ಕಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿಗೆ ಏನು ಮಾಡ್ತಾರೆ, ಅವರು ಡಿಸೈಡ್ ಮಾಡ್ತಾರೆ ಏನೆಲ್ಲ ಮಾಡಬೇಕು ನೆಕ್ಸ್ಟ್. ಅನಲೈಸಿಸ್ ಅಂತಂದರೆ ಪ್ಲ್ಯಾನಿಂಗ್ ಸ್ಟೇಜಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತಾರೆ. ಆ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ನು ಕರೆಕ್ಟ್ ಇದೆನಾ ಇಲ್ಲ ಅಂತ ಅನಲೈಸ್ ಮಾಡೋದನ್ನ ಏನು ಮಾಡ್ತಾರೆ, ಅನಲೈಸಿಸ್ ಅಂತ ಕರೀತಾರೆ. ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದು ಸರಿಯಾಗಿದೆಯೋ ಇಲ್ವೋ ಚೆಕ್ ಮಾಡ್ತಾರೆ. ಪ್ಲಸ್ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಎಷ್ಟು ಡ್ಯೂರೇಷನಲ್ಲಿ ನಾವು ಈ ಸಾಫ್ಟ್ವೇರ್ನ ಕ್ರಿಯೇಟ್ ಮಾಡಬೇಕು. ಕಸ್ಟಮರ್ ಹೇಳಿರ್ತಾನೆ 6 ತಿಂಗಳಲ್ಲಿ ನನಗೆ ಸಾಫ್ಟ್ವೇರ್ ಬೇಕು ಅಂತೇಳಿ. 6 ತಿಂಗಳಲ್ಲಿ ಈ ಸಾಫ್ಟ್ವೇರ್ ರೆಡಿ ಆಗುತ್ತಾ ಇಲ್ಲ ಅಂಥೇಳಿ ಅನಲೈಸ್ ಮಾಡ್ತಾರೆ. ರೆಡಿ ಆದ್ರೂ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇನ್ಸ್ಟಾಲ್ ಮಾಡಿದ್ಮೇಲೆ ಏನಾದರೂ ಫೇಸಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತಾ, ಅದನ್ನೆಲ್ಲ ಅನಲೈಸ್ ಮಾಡೋದನ್ನ ಏನಂತ ಕರಿತೀವಿ, ಅನಲೈಸಿಸ್ ಫೀಲ್ಡ್ ಅಂತ ಕರಿತೀವಿ ಅಥವಾ ಅನಲೈಸಿಸ್ ಸ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಡಿಸೈನ್. ಡಿಸೈನಲ್ಲಿ ಏನು ಮಾಡ್ತಾರೆ ಅಂದರೆ ಫ್ರಂಟ್ ಆ್ಯಂಡು ಬ್ಯಾಕ್ ಆ್ಯಂಡು ಡಿಸೈನ್ಸ್ ಅಂತ ಇರುತ್ತೆ. ನಮ್ಮ ಸಡನ್ನಾಗಿ ನಾವು ಯಾವುದೋ ಒಂದು ಗೂಗಲಲ್ಲಿ ಅಥವಾ ಯಾವುದೇ ಕ್ರೋಮಲ್ಲಿ ಹೋದ ತಕ್ಷಣ ಒಂದು ವೆಬ್ಸೈಟ್ನ ಓಪನ್ ಮಾಡೋಣ. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಮಗೇನು ಸಿಗುತ್ತೆ, ಅಲ್ಲಿ ಬರೀ ಇನ್ಫಾರ್ಮೇಷನ್ ಸಿಗೋಲ್ಲ, ಇಮೇಜಸ್ ಸಿಗುತ್ತೆ ಅಥವಾ ಬ್ಲಿಂಕ್ಸ್ ಆಗ್ತಿರ್ತವೆ. ಅದನ್ನೆಲ್ಲ ನಾವು ಏನಂತ ಕರಿತೀವಿ, ಡಿಸೈನ್ ಅಂತ ಕರಿತೀವಿ. ಅಥವಾ ಏನೋ ಒಂದು ಮೂಮೆಂಟ್ ಆಗ್ತಾ ಇರುತ್ತೆ, ಒಂದು ಇಮೇಜ್ ಆ ಕಡೆಯಿಂದ ಈ ಕಡೆ ಹೋಗ್ತಿರುತ್ತೆ ಅಥವಾ ಒಂದು ಟೆಕ್ಸ್ಟ್ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರುತ್ತೆ. ಅದನ್ನೇನು ಕಂಪ್ಲೀಟ್ ಹೋಮ್ ಪೇಜ್ ಅಂತ ಏನು ಕರಿತೀವಿ, ಅದನ್ನ ನಾವು ಡಿಸೈನಿಂಗ್ ಅಂತ ಕರಿಬೋದು. ಆ ಡಿಸೈನಿಂಗ್ ಫೇಸಲ್ಲಿ ಫ್ರಂಟ್ ಎಂಡ್ ಡಿಸೈನ್ ಮಾಡ್ತೀವಿ, ಪ್ಲಸ್ ಬ್ಯಾಕ್ ಎಂಡ್ ಅಂತ ಡಿಸೈನ್ ಮಾಡ್ತೀವಿ. ಬ್ಯಾಕ್ ಎಂಡ್ ಅಂತಂದರೆ ಡೇಟಾಬೇಸ್ ಅಂತ ಕರಿತೀವಿ. ಡೇಟಾಬೇಸ್ ಯಾಕೆ ಬೇಕು ಅಂತಂದರೆ ನಾವು ಕ್ರಿಯೇಟ್ ಮಾಡಿದಂಥ ಸಾಫ್ಟ್ವೇರಲ್ಲಿ ಏನೇ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ರು ಅದೆಲ್ಲಿ ಬಂದು ಸೇರುತ್ತೆ, ಡೇಟಾಬೇಸಲ್ಲಿನೇ ಬಂದು ಸೇರುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ, ಡಿಸೈನ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಪ್ಲ್ಯಾನಿಂಗ್ ಆಯಿತು, ಅನಲೈಸ್ ಮಾಡೋದಾಯಿತು, ಇವಾಗ ಏನಾಯಿತು ಡಿಸೈನು ಆಯಿತು. ಅದಕ್ಕೆ ಕೋಡ್ ಬರೀಬೇಕಲ್ಲ. ಸೊ ರೈಟಿಂಗ್ ಕೋಡ್ ಇನ್ವಾಲ್ವ್ಸ್ ಇನ್ ಡೆವಲಪ್ಮೆಂಟ್ ಸ್ಟೇಜ್. ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಪ್ರೋಗ್ರಾಮ್ಸ್ನ ಬರೀತಾರೆ.
ಡಿಸೈನ್ ಮಾಡಿದಂಥ ಅಪ್ಲಿಕೇಶನ್ಗೆ ನಾವು ಕೋಡ್ ಬರೆಯೋದನ್ನು ನಾವು ಏನಂತ ಕರಿತೀವಿ, ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಫೇಸಲ್ಲಿ ಪ್ರೋಗ್ರಾಮ್ಸ್ನ ಬರೋದು, ಅಲ್ಲಿಗೆ ಏನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಬರುತ್ತೆ ಟೆಸ್ಟಿಂಗ್ ಅಂತಾನೆ. ಎಲ್ಲನೂ ಕ್ರಿಯೇಟ್ ಆಯ್ತು, ಇವಾಗ ನಮ್ಮ ಸಾಫ್ಟ್ವೇರ್ ರೆಡಿ ಆಯಿತು. 4th ಫೇಸಲ್ಲಿ ಏನಾಗುತ್ತೆ, ನಮ್ಮ ಸಾಫ್ಟ್ವೇರ್ ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ. ಡೆವಲಪ್ಮೆಂಟ್ ಫೇಸಲ್ಲೇ ಕಂಪ್ಲೀಟಾಗಿ ಸಾಫ್ಟ್ವೇರ್ ಡೆವಲಪ್ ಆಗಿರುತ್ತೆ. ಬಟ್ ಅದು ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ ವಿ ಹ್ಯಾವ್ ಟು ಚೆಕ್ ಮಾಡಲಾರ್ದ ಕಸ್ಟಮರ್ಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಾಫ್ಟ್ವೇರ್ ಡೆವಲಪರ್ ಆದ್ರೂ ಡೆವಲಪ್ ಮಾಡಿದ ತಕ್ಷಣ ಟೆಸ್ಟ್ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂದಾಗ ಮಾತ್ರ ಏನಾಗುತ್ತೆ, ಕಸ್ಟಮರ್ಗೆ ಸಾಫ್ಟ್ವೇರ್ಗೆ ರೀಚ್ ಆಗುತ್ತೆ. ಅಲ್ಲಿವರೆಗೂ ಅದು ರೀಚ್ ಆಗಲ್ಲ. ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್ನ ಟೆಸ್ಟಿಂಗ್ ಫೇಸಲ್ಲಿ ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ಸ್. ನೆಕ್ಸ್ಟ್ ಏನು ಮಾಡ್ತಾರೆ, ಮೇಂಟೆನೆನ್ಸ್. ಮೇಂಟೆನೆನ್ಸ್ ಏನು, ಟೆಸ್ಟಿಂಗ್ ಕರೆಕ್ಟ್ ಇತ್ತು ಅಂತಂದರೆ ಏನು ಮಾಡ್ತಾರೆ, ಕಸ್ಟಮರ್ಗೆ ಸಾಫ್ಟ್ವೇರ್ ಕೊಡ್ತಾರೆ. ಹೌದಾ? ಆಮೇಲೆ ಏನು ಮಾಡ್ತಾರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಫ್ಟ್ವೇರಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೆ ಕಸ್ಟಮರ್ ಯೂಸ್ ಮಾಡಬೇಕಾದ್ರೆ ಏನಾದರೂ ನಮ್ಗೆ ಪ್ರಾಬ್ಲಮ್ಸ್ ಫೇಸ್ ಆದರೆ ಅವಾಗ ಏನು ಮಾಡಬೇಕು, ಯಾರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಿರ್ತಾರೆ ಅವ್ರು ಹೋಗಿ ಅದನ್ನು ರಿಪೇರ್ ಮಾಡ್ತಾರೆ. ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಯಾವುದೂ ಕರೆಕ್ಟಾಗಿ ಫಸ್ಟಿಗೆ ವರ್ಕ್ ಆಗೋದಿಲ್ಲ, ಎಲ್ಲೋ ಒಂದು ಏನೋ ಮಿಸ್ಟೇಕ್ ಆಗಿರುತ್ತೆ. ಆ ಮಿಸ್ಟೇಕ್ನ ಎಲ್ಲ ಕ್ಲಿಯರ್ ಮಾಡೋದನ್ನು ನಾವು ಮೇಂಟೆನೆನ್ಸ್ ಅಂತ ಕರಿತೀವಿ. ಮೇಂಟೆನೆನ್ಸ್ ಅಂತಂದರೆ ಏನೇ ಒಂದು ಇನ್ಸ್ಟಾಲ್ ಮಾಡಿದ್ಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ಯಾರು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತಾರೆ ಅವ್ರು ಏನು ಮಾಡ್ತಾರೆ, ಹೋಗಿ ಕ್ಲಿಯರ್ ಮಾಡಿರ್ತಾರೆ. ಅವ್ರ ಡೌಟ್ಸ್ ಆಗಲಿ ಅಥವಾ ಅವ್ರ ಪ್ರಾಬ್ಲಮ್ಸ್. ಇದನ್ನ ಏನಂತ ಕರಿತೀವಿ, SDLC ಅಂತ ಕರಿತೀವಿ. ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. These are the different phases used in a SDLC. Thank you.